2025-26ನೇ ಸಾಲಿನಲ್ಲಿ ನಾವು ಆಯವ್ಯಯವನ್ನು ಮಂಡಿಸುವಂಥ ಸಂದರ್ಭದಲ್ಲಿ 5% ವಿಕಲಚೇತನರಿಗೆ ಅಂತೇಳಿ ಉತ್ಪಾದಿಸಿದ್ವಿ ಹಣವನ್ನು. ಅದು ಸುಮಾರು 6.5 ಲಕ್ಷದಷ್ಟು ಹಣವನ್ನು. ಹಾಗಾಗಿ ಅವ್ರಿಗೆ ಒಂದು ಬಾಂಡನ್ನು ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ವತಿಯಿಂದ ಬಾಂಡನ್ನು ಮಾಡಿಸಿ ತಲಾ 40,600 ರೂಪಾಯಿ ಒಬ್ಬರಿಗೆ ಡಿಪಾಸಿಟ್ನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಗರಸಭೆ ಮಾಡ್ತಾಯಿದೆ. ಇದು 13/9/2035 ಮೆಚುರಿಟಿ ಆಗುತ್ತೆ. ಹಾಗೂ 81,200 ರೂಪಾಯಿ ಅವ್ರಿಗೆ ಸಿಗುತ್ತೆ. ಇದು ನಾವು ರಾಮನಗರ ನಗರಸಭೆ ವಿಕಲಚೇತನರ ಅಭ್ಯುದಯಕ್ಕಾಗಿ ಕಲ್ಯಾಣಕ್ಕಾಗಿ ಕಳೆದ ಬಾರಿ ಬಜೆಟ್ನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರ ಪ್ರಯುಕ್ತ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಾಂಡ್ಗಳನ್ನು ವಿತರಣೆ ಮಾಡೋರಿದ್ದೇವೆ. ಸುಮಾರು 16 ಜನ ಫಲಾನುಭವಿಗಳನ್ನು ಗುರುತಿಸಿ ಅದರಲ್ಲಿ 15 ಜನರಿಗೆ ತಲಾ 40,600 ರೂಪಾಯಿ, ಒಬ್ಬರಿಗೆ 41,000 ರೂಪಾಯಿ, 400 ರೂಪಾಯಿ ಜಾಸ್ತಿ ಇದನ್ನ ಫಿಕ್ಸ್ ಮಾಡಿ ಡಿಪಾಸಿಟ್ ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲೂ ಕೂಡ ವಿಕಲಚೇತನರಿಗೆ ಇನ್ನೂ ಅನೇಕ ಉಪಯುಕ್ತವಾದಂಥ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಇವರ ಒಂದು ಡಿಪಾಸಿಟ್ಟು ತಗೊಳ್ಳೋದು ಪಾಸ್ಬುಕ್ಕನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ತಮ್ಮ ಕಷ್ಟ ಎಲ್ಲ ಗೊತ್ತಿದೆ ನಮಗೆ. ಈ ಒಂದು ವಿಕಲಚೇತನರನ್ನ ಯಾರು ನಿರ್ವಹಿಸ್ತಾ ಇದ್ದೀರೋ ಅದರಲ್ಲೂ ತಾಯಂದಿರು, ವಿಶೇಷವಾಗಿ ತಾಯಂದಿರು, ಪೋಷಕರು ಅಥವಾ ಅವರ ತಂದೆಯವರು ಇರ್ಬೋದು, ಎಲ್ಲ ಬಹಳ ಗುರುತರವಾದಂಥ ಜವಾಬ್ದಾರಿ. ಬೇರೆ ಎಲ್ಲ 10 ಮಕ್ಕಳನ್ನ ನಿಭಾಯಿಸ್ಬೋದು, ಒಬ್ಬರನ್ನ ನಿಭಾಯಿಸೋದು ಕಷ್ಟ. ಆದ್ರೂ ತಂದೆ ತಾಯಂದಿರು ಬೇರೆ ಮಕ್ಕಳಿಗಿಂತ ಹೆಚ್ಚು ಆಸಕ್ತಿ ಕೊಟ್ಟು ತಾವೆಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀರ ಅವ್ರನ್ನ ನಿರ್ವಹಿಸ್ಕೊಂಡು. ಹಾಗಾಗಿ ಆ ಭಗವಂತ ನಿಮಗೆ ತಂದೆ ತಾಯಂದಿರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಿಮಗೆ ಸಹಾಯಕವಾಗಿ ನಾವು ರಾಮನಗರ ನಗರಸಭೆ ನಿಂತ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತನಾಡ್ತೀನಿ. ಒಂದೇ ಸಾರಿ ಹೇಳ್ಬಿಡು. ಬಂದಿಲ್ಲ ಅವನು. ಭರತ್ ಗೌಡ ಮತ್ತೆ ಅವ್ರ ಜೊತೆ ಬಂದಿರೋರು ದೊಡ್ಡವರು, ಜೊತೆಯಲ್ಲಿ ಬಂದಿದ್ದೀರಲ್ಲ ದೊಡ್ಡವರು. ಮೊಹಮ್ಮದ್ ಯಾಸಿನ್ ಪಾಷಾ ಕರ್ದವ್ರು ಬನ್ನಿ. ಭರತ್ ಗೌಡ ಎರಡಿದೆಯಲ್ಲ? ಭರತ್ ಗೌಡ DS ಒಂದಿದೆ ಸರ್. ಇದು ಒಂದು ಅಕೌಂಟ್ ಪಾಸ್ಬುಕ್, ಒಂದು ಇದು ಸರ್ ಇನ್ಶೂರೆನ್ಸ್. ಮತ್ತೆ ಎರಡರಲ್ಲೂ ಸೇಮ್ ಇರ್ಬೇಕಲ್ಲ ಇನ್ಶೂರೆನ್ಸ್? ಪೂರ್ತಿ ಬರ್ತಿಲ್ಲ ಸರ್, ಒಳಗಡೆ DS ಇದೆ. ಎರಡು ಕೊಡ್ಬೇಕು ಒಬ್ಬರಿಗೆ. ಮೊಹಮ್ಮದ್ ಯಾಸಿನ್ ಪಾಷಾ, ಜುನೈನ್ ಖಾನ್. ಮತ್ತೆ ಎಲ್ಲಿ ಇದನ್ನ ಪಾಸ್ಬುಕ್ ಎಲ್ಲಿ? ಇದು ಎರಡನ್ನೂ ಕೊಡ್ತೀರಾ, ಒಂದು ಕೊಡ್ತೀರಾ? ಎರಡು ಕೊಡ್ತೀರಾ.